ನಿಮಗೆ ಸ್ವಾಗತವನ್ನು ಕೋರ್ತೀನಿ. ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2023ರಲ್ಲಿ ನಡೆಯಲಿದೆ. ಅದಕ್ಕಾಗಿ 8ನೇ ತರಗತಿಯ ಗಣಿತದಲ್ಲಿ ಮಂಡಳಿಯವರು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ಬಿಟ್ಟಿದ್ದರು. ಅದರ ಕೀ ಉತ್ತರಗಳನ್ನು ಸಹಿತ ನಾವುಗಳು ಬಹು ಆಯ್ಕೆ ಪ್ರಶ್ನೆಗಳದ್ದು ನೋಡಿದ್ದೀವಿ. ಸೊ ಇನ್ನೂ ಏನು ಮಾಡಬೇಕಾಗಿತ್ತು, ವಿವರಣಾತ್ಮಕ ಪ್ರಶ್ನೆಗಳ ಉತ್ತರಗಳನ್ನು ನೋಡಬೇಕಿತ್ತು ಗಣಿತ ಮತ್ತು ಇಂಗ್ಲೀಷ್ನಲ್ಲಿ. ಅವುಗಳನ್ನು ಸಹಿತ ಹಾಕ್ತೀವಿ. ಇವತ್ತು ಆ ಗಣಿತ ಪ್ರಶ್ನೆ ಪತ್ರಿಕೆ ನೀಲನಕ್ಷೆಯನ್ನು ನೋಡೋಣ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ರಿಕ್ವೆಸ್ಟ್ ಇತ್ತು. ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಈ ಬ್ಲೂ ಪ್ರಿಂಟು ಕ್ವಶನ್ ಪೇಪರ್ ಡಿಸೈನನ್ನು ಹಾಕಿದ್ದೀವಿ. ಸೊ ಗಣಿತ ಒಂದು ಮಾತ್ರ ಉಳಿದಿತ್ತು. ಸೊ ಇವತ್ತು ನಾವೇನು ಮಾಡ್ತಾಯಿದ್ವಿ, ಗಣಿತದಲ್ಲಿನೂ ಸಹಿತ ಈ ಪ್ರಶ್ನೆ ಪತ್ರಿಕೆ ನೀಲನಕ್ಷೆ ಮತ್ತು ಕ್ವಶನ್ ಪೇಪರ್ ಡಿಸೈನನ್ನು ಹಾಕ್ತಾಯಿದ್ದೀವಿ. ಇದರಿಂದ ನಿಮಗೆ ಗೊತ್ತಾಗ್ತದೆ ಯಾವೆಲ್ಲ ಘಟಕ ಕಲಿಕಾಂಶಗಳ ಮೇಲೆ ತಾವುಗಳು ಓದ್ಕೊಳ್ಬೇಕು, ಇದರಿಂದ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ಮನವರಿಕೆ ಆಗ್ತದೆ. ಜೊತೆಗೆ ಪರೀಕ್ಷಾ ತಯಾರಿ ಚೆನ್ನಾಗಿ ಆಗ್ತದೆ, ಅಂಕಗಳನ್ನು ಶ್ರೇಣಿಗಳನ್ನು ಉತ್ತಮವಾಗಿ ಪಡಿತೀರಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವ ಮ್ಯಾಥ್ಸ್ನಲ್ಲಿರ್ತಕ್ಕಂಥ ಬ್ಲೂ ಪ್ರಿಂಟಲ್ಲಿ ಫಸ್ಟ್ ಘನಮೂಲದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಸೊ ಅದು ಬಹು ಆಯ್ಕೆದಲ್ಲಿ 1 ಅಂಕಕ್ಕೆ ಕೇಳಿದರು. ಸೊ ಘನಮೂಲದ ಬಗ್ಗೆನೂ ಕೂಡ ತಾವು ನೋಡ್ಕೊಂಡು ಹೋಗಬೇಕು. a/m ಅಪಾನ್ a/n ಅನ್ನೋ ರೂಪವನ್ನು ಕೇಳಿದ್ದಾರೆ. ಸೊ ಇದು ಕೂಡ ಬಹು ಆಯ್ಕೆಯ ಒಂದು ಪ್ರಶ್ನೆ ಇದೆ. 1 ಅಂಕ ಇಲ್ಲಿಂದ ಕೇಳಿದ್ದಾರೆ. ಸ್ಥಾನ ಬೆಲೆ, ಬಿಡಿ ಸ್ಥಾನದ ಅಂಕಿಗಳನ್ನು ಕೇಳಿದರು. ಸೊ ಸ್ಥಾನಗಳ ಏನೇನು, ಸ್ಥಾನ ಬೆಲೆಗಳ ಬಗ್ಗೆ. ಘನಾಕೃತಿಗಳನ್ನು ಚಿತ್ರಗಳನ್ನು ಕೊಟ್ಟಿದ್ರು. ಆ ಚಿತ್ರದಲ್ಲಿ ತಾವು ಘನಾಕೃತಿಗಳನ್ನ ಕೇಳಿದ್ರು. ಅಲ್ಲಿಂದ ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆ 1 ಅಂಕ ಅದ. ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರಗಳನ್ನು ಕೇಳ್ತಾ ಇದ್ದಾರೆ. ಅದು ಕೂಡ ಬಹು ಆಯ್ಕೆ 1 ಅಂಕಕ್ಕೆ ಪ್ರಶ್ನೆ ಬಂತು, 1 ಅಂಕ ಇದೆ. ಪೂರ್ಣ ಘನಸಂಖ್ಯೆಗಳನ್ನು ಮಾಡಬೇಕಾದ್ರೆ ಕನಿಷ್ಠ ಸಂಖ್ಯೆ ಗರಿಷ್ಠ ಸಂಖ್ಯೆಗಳ ಬಗ್ಗೆ ಪರಿಕಲ್ಪನೆ ಅದ, ಅಲ್ಲಿಂದ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮುಂದೆ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದ್ದಾವೆ. ಅದು ಕೂಡ ಬಹು ಆಯ್ಕೆಗೆ ಒಂದು ಪ್ರಶ್ನೆ ಕೇಳಿ 1 ಅಂಕ ಅದರ ಮೇಲಿದೆ. ಘನಗಳ ನಡುವೆ ಇರ್ತಕ್ಕಂಥ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಅದು ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳ ಪೈನಕ್ಸೆ ವೆರಿ ಇಂಪಾರ್ಟೆಂಟ್ ಅದ, ಯಾಕಂದರೆ ಇಲ್ಲಿಂದ ತುಂಬಾ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ನೋಡ್ತಾ ಇರ್ಬೋದು, ಬಹು ಆಯ್ಕೆ ಮೇಲೆ 3 ಪ್ರಶ್ನೆಗಳು, 3 ಅಂಕದ ಮೇಲೆ 1 ಪ್ರಶ್ನೆ, ಒಟ್ಟಾರೆಯಾಗಿ 6 ಅಂಕಗಳನ್ನು ಕೇಳ್ತಾ ಇದ್ದಾರೆ. ತಾವುಗಳು ಪೈನಕ್ಷೆ ಬಗ್ಗೆ ಚೆನ್ನಾಗಿ ಏನು ಮಾಡ್ಕೊಳ್ಬೇಕು, ಪರಿಕಲ್ಪನೆಯನ್ನು ಮೂಡಿಸ್ಕೊಳ್ಬೇಕು. ಪೈನಕ್ಷೆ ಮಾಡ್ತಕ್ಕಂಥದ್ದು, ಪೈನಕ್ಷೆಗಳ ಮೂಲಕ ಲೆಕ್ಕ ಮಾಡ್ತಕ್ಕಂಥದ್ದು, ಅದು ಎಷ್ಟು ಕೋನಗಳನ್ನು ಒಳಗೊಂಡಿರ್ತದೆ, ಅದ್ರ ಮೇಲೆ ಎಲ್ಲನೂ ಕೂಡ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅದನ್ನು ನೋಡ್ಕೊಡ್ರಿ. ಮುಂದೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ಕೇಳಿದ್ದಾರೆ. ಅದು ಬಹು ಆಯ್ಕೆ ಪ್ರಶ್ನೆಯಲ್ಲಿ 1 ಬಂದದ, 1 ಅಂಕ ಅಲ್ಲಿಂದ ಕೊಟ್ಟಿದ್ದಾರೆ. ಘಾತ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಬರೀತಕ್ಕಂಥ ಕ್ರಮದ ಮೇಲೆ ಕೂಡ ಬಹು ಆಯ್ಕೆಯ 1 ಪ್ರಶ್ನೆ ಕೇಳಿ 1 ಅಂಕಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. ಭಾಗಾಕಾರದ ಮೇಲಿನ ಲೆಕ್ಕಗಳಿದ್ದಾವೆ. ಅದು ಕೂಡ ಬಹು ಆಯ್ಕೆಗೆ 1 ಅಂಕದ ಪ್ರಶ್ನೆ ಬಂದಿತ್ತು, 1 ಅಂಕ ಕೊಟ್ಟಿದ್ದಾರೆ. ಸಿಲಿಂಡರ್ ಮೇಲಿನ ಲೆಕ್ಕಗಳನ್ನು ಚೆನ್ನಾಗಿ ತಾವು ನೋಡ್ಕೊಂಡು ಹೋಗಬೇಕು, ಯಾಕಂದರೆ ಅಲ್ಲಿಂದ ಭಾಳಷ್ಟು ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಈ ಸಿಲಿಂಡರಿನ ಮೇಲಿನ ಲೆಕ್ಕದ ಮೇಲೇನೂ ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಾಮಾನ್ಯ ರೂಪಗಳಲ್ಲಿ ಬರೀತಕ್ಕಂಥ ಕ್ರಮಗಳನ್ನು ತಿಳಿದುಕೊಡ್ರಿ, ಅಲ್ಲಿನೂ ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಕೊಟ್ಟಿದ್ದಾರೆ. ಮುಂದೆ ಆಯತ ಘನದ ಮೇಲಿನ ಲೆಕ್ಕಗಳು ಬರ್ತಾ ಇದ್ದಾವೆ, ಯಾಕಂದ್ರೆ ಆಯತ ಘನದ ಪರಿಕಲ್ಪನೆಯೂ ಕೂಡ ಚೆನ್ನಾಗಿರಬೇಕು. ಅದು ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆ ತಮಗೆ ಇತ್ತು. ಗುಣಾಕಾರದ ಮೇಲಿನ ರೂಪ ಇದೆ, ಅದು ಕೂಡ ಒಂದು ಬಹು ಆಯ್ಕೆ ಪ್ರಶ್ನೆ, 1 ಅಂಕ ಕೇಳಿದ್ದಾರೆ. ವಿಸ್ತೃತ ರೂಪಗಳಿದ್ದಾವೆ, ಘಾತ ಸಂಖ್ಯೆಗಳಾಗಿರ್ಬೋದು ಅಥವಾ ಬೀಜೋಕ್ತಿಗಳನ್ನಾಗಿರ್ಬೋದು ವಿಸ್ತರಿಸಿ ಬರೆಯೋದು, ಅದು ಬಹು ಅಂಕಕ್ಕೆ 1 ಪ್ರಶ್ನೆ ಕೇಳಿದ್ದಾರೆ. ಘಾತ ಸಂಖ್ಯೆಗಳ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ, ಬಹು ಅಂಕ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅವುಗಳನ್ನು ಕೇಳಿದ್ದಾರೆ. ಇನ್ನು ವಿವರಣಾತ್ಮಕ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ವಜ್ರಾಕೃತಿ ಲಕ್ಷಣಗಳನ್ನು ಕೇಳಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗಿ. ನಿರ್ದೇಶಾಂಕಗಳ ಬಗ್ಗೆ ಲೆಕ್ಕನು ಬರ್ತಾ ಇದೆ. ವಜ್ರಾಕೃತಿಯ ಲಕ್ಷಣ 2 ಅಂಕಕ್ಕೆ 1 ಪ್ರಶ್ನೆ ಇತ್ತು. ನಿರ್ದೇಶಾಂಕಗಳ ಬಗ್ಗೆ ಬರೀತಕ್ಕಂಥದ್ದು, ಅದು ಕೂಡ 2 ಅಂಕಕ್ಕೆ 1 ಪ್ರಶ್ನೆ, 2 ಅಂಕ ಕೊಟ್ಟಿದ್ದಾರೆ. ಚೌಕಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ. ಅದು ಕೂಡ 2 ಅಂಕಕ್ಕೆ 1 ಪ್ರಶ್ನೆ, 2 ಅಂಕ ಇದೆ. ಗ್ರಾಫ್ ಮೇಲೆ ಬಿಂದುಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಸೊ ಅದಕ್ಕೂ ಕೂಡ 2 ಅಂಕದ 1 ಪ್ರಶ್ನೆ, 2 ಅಂಕ ಇದೆ. ಘಾತ ಸಂಖ್ಯೆಗಳ ಮೇಲಿನ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅದು ಕೂಡ 2 ಅಂಕಕ್ಕೆ 1 ಪ್ರಶ್ನೆ ಇತ್ತು, 2 ಅಂಕ ಅಲ್ಲಿಂದ ಕೇಳಿದ್ದಾರೆ. ತೂಕದ ಮೇಲಿನ ಲೆಕ್ಕಗಳನ್ನು ಕೇಳಿದ್ದಾರೆ. 2 ಅಂಕಕ್ಕೆ 1 ಪ್ರಶ್ನೆ, 2 ಅಂಕ ಅಲ್ಲಿಂದ ಇದೆ. ಕೋನದ ಅಳತೆಯ ಮೇಲಿನ ಲೆಕ್ಕಗಳನ್ನು ಸಹಿತ ಕೇಳಿದ್ದಾರೆ. 2 ಅಂಕಕ್ಕೆ 1 ಪ್ರಶ್ನೆ, 2. ಐಲರ್ನ ಸೂತ್ರಗಳನ್ನು ಪರೀಕ್ಷೆ ಮಾಡಲಿಕ್ಕೆ 2 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. 2 ಅಂಕ ಇದೆ. ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. 2 ಅಂಕದ 1 ಪ್ರಶ್ನೆ. ಸೊ ಇದಕ್ಕೂ ಕೂಡ 2 ಅಂಕದ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್, ಸಂಕಲನದ ಸಹವರ್ತಿನಿ ನಿಯಮಗಳನ್ನು ಪರೀಕ್ಷೆ ಮಾಡಬೇಕು. ಅದು 3 ಅಂಕಕ್ಕೆ 1 ಪ್ರಶ್ನೆಯನ್ನು ಕೇಳಿ 3 ಅಂಕಕ್ಕೆ ಕೊಟ್ಟಿದ್ದಾರೆ. ಸಹವರ್ತನೀಯ, ಪರಿವರ್ತನೀಯ, ಇವುಗಳನ್ನು ನೋಡ್ಕೊಂಡು ಹೋಗಿ. ಸಹವರ್ತನೀಯ ನಿಯಮಗಳ ಬಗ್ಗೆ, ಯಾಕಂದ್ರೆ
ಅದರ ಲಕ್ಷಣಗಳೇನಿದಾವಲ್ಲ ಅವುಗಳನ್ನ ಏನು ಮಾಡ್ತಾರೆ ನನಗೆ ತುಂಬಾ ಪ್ರಶ್ನೆಗಳು ಅಲ್ಲಿಂದ ಬರ್ತಾವೆ. ಇನ್ನು ಚಕ್ರ ಬಡ್ಡಿ ಕಂಡುಹಿಡಿತಕ್ಕಂಥ ಲೆಕ್ಕಗಳನ್ನು ಕೇಳಿದ್ದಾರೆ 3 ಅಂಕಕ್ಕೆ. ಅದಕ್ಕೆ ಊತಕದ ನಕ್ಷೆ ಅಂದರೆ ಹಿಸ್ಟೋಗ್ರಾಮ್ಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ, ಅದು ಕೂಡ 3 ಅಂಕಕ್ಕೆ ಒಂದು ಪ್ರಶ್ನೆ ಇದೆ. ಅನುಪಾತ ಮತ್ತು ಸಮಾನುಪಾತ ಪಾಠದಲ್ಲಿ ವಯಸ್ಸಿನ ಲೆಕ್ಕಗಳನ್ನು ಕಂಡುಹಿಡಿತಕ್ಕಂಥ ಪರಿಕಲ್ಪನೆ 4 ಅಂಕಕ್ಕೆ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಬೀಜೋಕ್ತಿ ಪದಗಳನ್ನು ಭಾಗಿಸ್ತಕ್ಕಂಥ ಕ್ರಮ ಇದೆ, ಅದು ಕೂಡ ಒಂದು ಪ್ರಶ್ನೆ 4 ಅಂಕಕ್ಕೆ ಕೇಳಿ 4 ಅಂಕಗಳ ವೇಟೇಜ್ಗಳನ್ನು ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಶಿಕ್ಷಕರೇ, ಸೊ ಇಲ್ಲಿ ನಾವೇನು ಮಾಡಿದ್ದೀವಿ, ಯಾವ ಪ್ರಶ್ನೆಗಳನ್ನು ಹೆಚ್ಚು ಅವರು ಒಟ್ಟಾರೆಯಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಕಲಿಕಾಂಶಗಳಿಗೆ ಯಾವೆಲ್ಲ ಘಟಕಗಳಿಗೆ ಅವರು ಕ್ವಶನ್ಸ್ಗಳನ್ನು ಕೇಳಿದ್ರು ಅನ್ನೋದನ್ನು ನಾವುಗಳು ಅವುಗಳ ಪ್ರಶ್ನಾನುಸಾರ ಇಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಇದರ ಮೇಲಿನ ಬಹಳಷ್ಟು ವಿಡಿಯೋಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆ ವಿಡಿಯೋಗಳನ್ನು ಸಹಿತ ಲೈನಪ್ಗಳನ್ನು ಮಾಡಿದ್ದೀವಿ, ಅವುಗಳನ್ನು ಸಹಿತ ತಾವುಗಳು ತಪ್ಪದೇ ನೋಡಬೇಕು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ, 8ನೇ ತರಗತಿಯಲ್ಲಿ ಎಲ್ಲ ಒಂದು ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಉತ್ತರಗಳನ್ನು, ಪ್ರಶ್ನೆ ಪತ್ರಿಕೆಗಳ ವಿನ್ಯಾಸಗಳನ್ನು, ವಿಶೇಷವಾಗಿ ವಿದ್ಯಾರ್ಥಿಗಳೇ ನಾವುಗಳು 8ನೇ ತರಗತಿಯಲ್ಲಿ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಈ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳನ್ನು ಹಾಕಿದ್ದೀವಿ. ಸೊ ತಾವುಗಳು ವಿಡಿಯೋಗಳನ್ನು ನೋಡಬೇಕು. ವಿಡಿಯೋಗಳನ್ನು ನೋಡಿದ ಮೇಲೆ ಅದರ ಗುಣಮಟ್ಟ, ಅದರಲ್ಲಿರ್ತಕ್ಕಂಥ ಉತ್ತರ ಅಂದಮೇಲೆ ನಿಮಗೆ ಭಾಳಷ್ಟು ಬೆನಿಫಿಟ್ ಆಗ್ತಕ್ಕಂಥವುಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ರಿವಿಷನ್ ಆಗಿ ನಾವು ಚುಟ್ಟಿ ಪತ್ರದ ಬಗ್ಗೆ ಒಂದು ಹಿಂದಿಯಲ್ಲಿ ವಿಡಿಯೋ ಹಾಕಿದ್ದೀವಿ. ಮೌರ್ಯರು ಮತ್ತು ಕುಶಾನರ ಮೇಲೆ ರಿವಿಷನ್ ವಿಡಿಯೋವನ್ನು ಹಾಕಿದ್ದೀವಿ. ಇವೆಲ್ಲ ನಿಮ್ಮ ಮೌಲ್ಯಾಂಕನ ಬೋರ್ಡ್ ಎಕ್ಸಾಮ್ಗೆ ಉಪಯೋಗವಾಗ್ತಕ್ಕಂಥ ಕಂಟೆಂಟ್ಗಳನ್ನೇ ಹೊಂದಿದ್ದಾವೆ. ಇಲ್ಲಿಂದ ಖಂಡಿತವಾಗಿ ಕ್ವಶನ್ಸ್ಗಳು ಬರ್ತಾವೆ. ಜಸ್ಟ್ ಓನ್ಲಿ ತಾವುಗಳು ವಿಡಿಯೋಗಳನ್ನು ವಾಚ್ ಮಾಡಬೇಕು. ಕ್ಲಿಯರಾಗಿ ತಮಗೆ ಐಡಿಯಾ ಆಗಿದ್ದೇ ಆದರೆ, ಕ್ಲಿಯರಾಗಿ ತಮಗೆ ಪಿಕ್ಚರ್ ಸಿಕ್ಕಿದ್ದೇ ಆದರೆ ಖಂಡಿತವಾಗಿ 100% ತಾವುಗಳು ಏನು ಮಾಡ್ತೀರಿ ವಿದ್ಯಾರ್ಥಿಗಳೇ, ಅಂಕಗಳನ್ನು ಚೆನ್ನಾಗಿ ಗಳಿಸ್ತೀರಿ ಮೌಲ್ಯಾಂಕನ ಪರೀಕ್ಷೆಗಳಲ್ಲಿ. ಸಮಯ ಬಹಳ ಕಡಿಮೆ ಇದೆ. ಸೊ ನಾವುಗಳು ಕೂಡ ಕಡಿಮೆ ಸಮಯದಲ್ಲಿ ಉತ್ತಮ ಗುಣಮಟ್ಟದ ನಿಮಗೆ ಕ್ವಶನ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ನಾವುಗಳು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸೊ ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಸೊ ನೀವೆಲ್ಲರೂ ಕೂಡ ಅಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳಾಗಿರ್ಬೋದು, PDF ಫೈಲ್ಗಳಾಗಿರ್ಬೋದು, ಮೋಟಿವೇಶನ್ ಕೋಟ್ಸ್ಗಳಾಗಿರ್ಬೋದು, ಓಕೆ, ಒಂಥರ ಏನಾಗ್ತೀರಿ ನೀವು ನಮ್ಮ ಗ್ರೂಪ್ಗೆ ಬಂದು ಜಾಯ್ನ್ ಆಗ್ತೀರಿ. ನಾವು ನಿಮಗೆ ವಿಶೇಷವಾಗಿ ಹೈಸ್ಕೂಲು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ಗೆ ಆಗಿರತಕ್ಕಂಥ ಕಂಟೆಂಟ್ಗಳನ್ನು ಶೇರ್ ಮಾಡ್ತಾನೆ ಇರ್ತೀವಿ. ಇಲ್ಲಿಯವರೆಗೆ ವಿಡಿಯೋವನ್ನು ತಾವುಗಳು ವೀಕ್ಷಣೆ ಮಾಡಿದ್ದೀರಿ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಸಹಿತ ತಾವುಗಳು ವೇಟ್ ಮಾಡಬೇಕು. ವಿಡಿಯೋಗಳನ್ನು ನೋಡಿದ ತಕ್ಷಣ ಲೈಕ್ಗಳನ್ನು ಒತ್ತಲಿಕ್ಕೆ ಮರೆಯೋದಿರಿ. ಅದೇ ನಮಗೆ ಮೋಟಿವೇಶನ್ ಅಂತ ಹೇಳ್ತಾ